ಡೇಟಾ ಪ್ರಕಾರ ಎವ್ರಿ 40 ಸೆಕೆಂಡ್ಸ್ ಎ ಮ್ಯಾನ್ ಡೈಸ್ ಡ್ಯೂ ಟು ಸೂಸೈಡ್. ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಹೆಂಗಿದೆ ನಮ್ಮ ಊರಲ್ಲಿ ನೋಡಿ, ಸ್ಟಿಗ್ಮಾ ಅನ್ನೋದು ಎಷ್ಟು ಕಷ್ಟ ಅಂದರೆ, ಸರ್ ನಮ್ಮ ಊರಲ್ಲಿ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡ್ರೆ ಸರ್ ಅಂತಾರೆ, ಸರ್ ಸಾಮಾನ್ಯನ ಆತ್ಮಹತ್ಯೆ ಮನೆತಾನೆ ಅಂತಾರೆ. ಎಲ್ಲರೂ ಆಟ ಆಡ್ತಾರೆ, ಎಲ್ಲರೂ ವಿರಾಟ್ ಕೊಹ್ಲಿ ಆಗೋಕ್ಕಾಗಲ್ಲ. ಏನಾಗುತ್ತೆ ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸು ಮತ್ತು ಎಬಿಲಿಟಿ ಅದು ಮ್ಯಾಚ್ ಆಗಬೇಕು. ನನ್ನ ಬದುಕೋದು ಆಗ್ತಾ ಇಲ್ಲ ಅನಿಸುತ್ತೆ ಅನ್ನೋದು ತಕ್ಷಣವೇ ಸಹಕರಿಸಬೇಕು. ಅದು ಕೆಟ್ಟ ಪರಿಸ್ಥಿತಿಯಿಂದ, ಅಂದರೆ ಯಾವ ಪರಿಸ್ಥಿತಿ, ಆ ಪರಿಸ್ಥಿತಿಯನ್ನು ಗೆಲ್ಲಲಾರದ ಪರಿಸ್ಥಿತಿ ಇದ್ದಾಗ ಈ ಲಕ್ಷಣ ಬರುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಮೇಶ್. ನಾನು HALನ ಹೆಲಿಕಾಪ್ಟರ್ ಭಾಗದಲ್ಲಿ ಮಾಸ್ಟರ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ, ಮಾನಸಿಕ ಆರೋಗ್ಯದ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಷಯಗಳನ್ನ ತಿಳಿಸ್ಕೊಡೋಕ್ಕೆ ಡಾಕ್ಟರ್ GP ಗುರುರಾಜ್ ಸರ್ ಬಂದಿದ್ದಾರೆ, ಖ್ಯಾತ ಮನೋವೈದ್ಯ ತಜ್ಞರು. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಸರ್, ಮೊದಲನೇದಾಗಿ ನನ್ನ ಪ್ರಶ್ನೆ, ಮಾನಸಿಕ ಆರೋಗ್ಯ ಅಂದರೆ ಏನು ಸರ್? ಆರೋಗ್ಯದಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಉತ್ತಮವಾಗಿದ್ದರೆ ಮಾತ್ರ ಆ ವ್ಯಕ್ತಿಯನ್ನು ಆರೋಗ್ಯವಾದ ವ್ಯಕ್ತಿ ಅಂತ ಅಂತಾರೆ. ಅದರಲ್ಲಿ ಬಹುಮುಖ್ಯವಾದದ್ದು ಮಾನಸಿಕ ಆರೋಗ್ಯ. ಸರ್, ಪ್ರತಿಯೊಬ್ಬ ಮನುಷ್ಯನಿಗೂ ಮಾನಸಿಕ ಆರೋಗ್ಯ ಜೀವನದಲ್ಲಿ ಎಷ್ಟು ಮುಖ್ಯ? ಸರ್, ನಾವೇನೇ ಮಾಡೋದಾಗಲಿ ಗೇಣು ಹೊಟ್ಟೆಗಾಗಿ ಮತ್ತು ಬಟ್ಟೆಗಾಗಿ, ಹಾಗೆ ಮನಸ್ಸಿಗಾಗಿ ಇಂಪಾರ್ಟೆಂಟು. ನಾವು ಏನೇ ಮಾಡೋ ಕೆಲಸ ಆಗ್ಬೋದು, ಸಣ್ಣ ಊಟದಿಂದ ಹಿಡಿದು, ಆಟದಿಂದ ಹಿಡಿದು, ಪಾಠದಿಂದ ಹಿಡಿದು, ಮದುವೆ, ಸಾಮಾಜಿಕ ವ್ಯವಹಾರ ಎಲ್ಲದಲ್ಲೂ ಸಹ ನಮಗೆ ಖುಷಿ ಆಗಬೇಕು, ಆತ್ಮತೃಪ್ತಿ ಆಗಬೇಕು. ತೃಪ್ತಿ ಆದಗೋಸ್ಕರ ನಾವೆಲ್ಲ ಕಷ್ಟಪಡ್ತಾ ಇರೋದು. ಸೊ ತೃಪ್ತಿ ಆಗದಿದ್ರೇ ತೊಂದರೆಗಳಾಗೋದು. ತೃಪ್ತಿ ಅನ್ನೋದು ಮನಸ್ಸಿನ ಸ್ಥಿತಿ. ಸೊ ಆ ಸ್ಥಿತಿಯನ್ನು ನಾವು ಕಾಪಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇರ್ತೀವಿ. ಮಾನಸಿಕ ಆರೋಗ್ಯದಲ್ಲಿ ಏರುಪೇರಾದರೆ ದೈಹಿಕ ಆರೋಗ್ಯದಲ್ಲಿ ಬದಲಾವಣೆ ಆಗುತ್ತಾ ಸರ್? ಒಳ್ಳೆ ಪ್ರಶ್ನೆ ಕೇಳಿದ್ರು ಉಮೇಶ್ ಅವರೇ. ಗುಡ್ ಬ್ರೈನ್ ಇಸ್ ಗುಡ್ ಬಾಡಿ. ದೈಹಿಕ ಮಾನಸಿಕ ಒಂದೇ ಒಂದು ಆಕ್ಸೆಸ್ ಇರುತ್ತೆ. ಈಗ ನೀವು ಯೋಚನೆ ಮಾಡಿರ್ಬೋದು, ನಮಗೆ ಟೆನ್ಷನ್ ಆದಾಗ BP ಜಾಸ್ತಿ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ, ರೈಟ್? ಮಕ್ಕಳಲ್ಲಿ ಎಕ್ಸಾಮ್ ಟೈಮ್ ಬಂದಾಗ ಒತ್ತಡದಿಂದ ಎಕ್ಸಾಮ್ ಫೀವರ್ ಅಂತಾರೆ. ಅವ್ರಿಗೆ ಆ್ಯಕ್ಚುಲಿ ಅಲ್ಲೊಂದು ಬ್ಯಾಕ್ಟೀರಿಯಾ ಬಂದಿರೋಲ್ಲ, ವೈರಸ್ ಎಂಟರ್ ಆಗಿರೋದಿಲ್ಲ. ಆದರೆ ಒತ್ತಡ, ಒಳ್ಳೆ 10th +2 ಎಕ್ಸಾಮ್ಸು, CET ಎಕ್ಸಾಮ್ಸು, ನೀಟ್ ಎಕ್ಸಾಮ್ಸು ಅನ್ನೋ ಒತ್ತಡದಿಂದನೇ ಆಗೋ ಬದಲಾವಣೆಯಿಂದ ಜ್ವರ ಬಂದುಬಿಡುತ್ತೆ. ಮಾನಸಿಕ ಒತ್ತಡದಿಂದ ದೇಹದಲ್ಲಿ ಬದಲಾವಣೆ ಈ ಎಕ್ಸಾಮ್ ಫೀವರ್ ಅನ್ನೋದಕ್ಕೆ ಒಂದು ಸಾಕ್ಷಿ. ಸರ್, ಇವತ್ತಿನ ಜೀವನದಲ್ಲಿ LKG ಮಕ್ಕಳಿಂದ ಹಿಡಿದು 80 ವರ್ಷ ಮುದುಕರವರೆಗೂ ಈ ಮಾನಸಿಕ ಸಮಸ್ಯೆ ಕಾಡ್ತಾ ಇದೆ. ಯಾವುದಕ್ಕಾಗಿ ಈ ಥರ ಕಾಡ್ತಾ ಇದೆ? ನಾವು ದಿನನಿತ್ಯದ ಜೀವನದಲ್ಲಿ ಏರ್ಪೇರು ಏನಕ್ಕೆ ಆಗ್ತಾ ಇದೆ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರು ಇದರಲ್ಲಿ. ಈಗ ಏನಂದರೆ, ಆರೋಗ್ಯ ಮನೆ, ಆರೋಗ್ಯ ನೈಬರ್, ಆರೋಗ್ಯ ಸಮಾಜ, ಆರೋಗ್ಯ ದೇಶ. ಈಗ ಏನಾಗುತ್ತಂದರೆ, ಈಗ ತಂದೆಗೆ ಬೇಕಿರೋದು ಮಕ್ಕಳು ಬೇಕಿರೋದಿಲ್ಲ, ಬಾಸ್ ಬೇಕಿರೋದು ಎಂಪ್ಲಾಯ್ಗೆ ಬೇಕಿರೋದಿಲ್ಲ. ಏನಾಗುತ್ತಂದರೆ, ಇದರಲ್ಲಿ ನಮ್ಮ ಪರಿಸ್ಥಿತಿ ಮನಸ್ಥಿತಿಗೆ ತುಂಬ ನಂಟಿದೆ. ಈಗ ಎಕ್ಸ್ಪೆಕ್ಟೇಷನ್ಸ್ ಏನಾಗಿದೆ, ನಮ್ಮ ತಂದೆ ಕಾಲದಲ್ಲಿ 6 ಗಂಟೆ ಆಯಿತು ಮನೆಗೆ ಬರ್ತಿದ್ರು, ಮಲ್ಕೋತಾಯಿದ್ರು. ಈಗ ರಾತ್ರಿ 3 ಗಂಟೆಗೂ ನೀವು ಕಾಸು ಮಾಡ್ಬೋದು. ಈಗ 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 ಇಂಡಸ್ಟ್ರಿಯಲೈಸೇಷನ್, ಆ ಆದಿಕಾರಣ ಯುಗದಲ್ಲಿ ಎಲ್ಲದಲ್ಲೂ ಒಂದು ಕ್ಷಮಯಕ್ಕೂ ಸಂಪಾದನೆ ಇದೆ, ಕಾಸಿದೆ, ಗೌರವ ಇದೆ. ಏನಾಗುತ್ತಂದರೆ, ಈಗ ಮುಂಚೆ ಹೇಗಿತ್ತು, ವಿದ್ಯಾವಂತರಾದರೆ ಮಾತ್ರ ಕಾಸು ಮಾಡೋರಂತಿತ್ತು. ಈಗ ಆಗಲ್ಲ, ನಿಮಗೆ ಮನಸ್ಸಿದ್ದರೆ ಮಾರ್ಗ ಥರ. ಸೊ ಏನಾಗುತ್ತೆ, ಈಗ ನಮಗೆ ಎಕ್ಸ್ಪೆಕ್ಟೇಷನ್, ಎಲ್ಲರಿಗೂ ವೈಟ್ ಕಾಲರ್ ಜಾಬ್ ಬೇಕು, ಒಳ್ಳೆಯ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಎಲ್ಲರಾಗೋದು ಸಾಧ್ಯ ಇಲ್ಲವಲ್ಲ, ಬೇರೆಯವರು ಜೀವನ ಮಾಡಲೇಬೇಕಲ್ಲ. ಪೇರೆಂಟ್ಸ್ ಏನಾಗುತ್ತೆ, ಎಕ್ಸ್ಪೆಕ್ಟೇಷನ್. ಈಗ ಒಂದು ಕಂಪನಿ, ಫಾರ್ ಎಕ್ಸಾಂಪಲ್, ಈಗ ಕಂಪನಿ ತೊಗೊಳೋಣಂತ, ಕಂಪನಿ A, ಕಂಪನಿ B, ಎಲ್ಲ ಒಂದೇ ಥರ ಡ್ಯೂಟಿ ಅವರ್ಸ್ ಇರುತ್ತೆ. ಕಂಪನಿ A ಜಾಸ್ತಿ ಕಾಸು ಮಾಡ್ತಾ ಇರುತ್ತೆ. ಸೊ ಕಂಪನಿ B ಓನರ್ ಬಂದು, ನೀವ್ಯಾಕೆ ಜಾಸ್ತಿ ಕಾಸು ಮಾಡ್ತಾ ಇಲ್ವಾ, ನಾವು ನಿಮ್ಮ ಸಂಬಳ ಕೊಡ್ತಾ ಇಲ್ವಾ ಅಂತ ಕೇಳ್ತಾರೆ. ಏನಾಗುತ್ತಂದರೆ, ಕೆಲವು ಇದರಲ್ಲಿ ಇನ್ವಿಸಿಬಲ್ ಎಷ್ಟೊಂದು ನಮಗೆ ಗೊತ್ತಾಗದ ಕಾರಣಗಳಿರ್ತವೆ ಒಂದು ಔಟ್ಪುಟ್ಗೆ. ಅದರಲ್ಲಿ ಏನಾಗುತ್ತಂದರೆ, ಬಾಸ್ ಯಾಕಪ್ಪ ನನಗೆ ನನ್ನೇ ರಾತ್ರಿ ಪೂರ್ತಿ ಕೆಲಸ ಮಾಡಿದ್ದೀನಲ್ಲ, ಅದು ನಾನು ಅರ್ಥ ಮಾಡ್ಕೊಂಡಿಲ್ವಲ್ಲ, ನಾನು ಕಷ್ಟಪಡ್ತಾ ಇದ್ದೀನಲ್ಲ ಅಂತಾರೆ. ಅವ್ರು ಎಲ್ಲಿ ಕಷ್ಟಪಡ್ತಾ ಇದ್ದೀರಿ, ಸಂಪಾದನೆ ಇಲ್ಲ ಅಂತಾರೆ ಅವರು. ಔಟ್ಪುಟ್ ಬೇಸ್ಡು ಏನಾಗುತ್ತೆ, ಎಲ್ಲ ನೀವು ಒಂದು ಪ್ರಾಫಿಟ್ ಟೇರಿಂಗ್ ಕಡೆ ಹೋದಾಗ ಏನಾಗುತ್ತೆ, ಎಲ್ಲರಿಗೂ ಆ ಟಾರ್ಗೆಟ್ ರೀಚ್ ಆಗೋದಕ್ಕಿಲ್ಲ. ಎಲ್ಲರೂ ಓಡ್ತಾರೆ, ಅವರೆಲ್ಲ ಉಸೇನ್ ಬೋಲ್ಟ್ ಆಗೋದಿಲ್ಲ. ಎಲ್ಲರೂ ಆಟ ಆಡ್ತಾರೆ, ಎಲ್ಲರೂ ವಿರಾಟ್ ಕೊಹ್ಲಿ ಆಗೋದಕ್ಕಾಗಲ್ವಲ್ಲ. ಏನಾಗುತ್ತೆ ಅಂದರೆ, ನಿಮ್ಮ ಎಕ್ಸ್ಪೆಕ್ಟೇಷನ್ಸು ಮತ್ತು ಎಬಿಲಿಟಿ ಅದು ಮ್ಯಾಚ್ ಆಗಬೇಕು. ಯಾವಾಗ ನಿಮ್ಮ ಶಕ್ತಿಗೂ ಅವಶ್ಯಕತೆಗೂ ಗ್ಯಾಪ್ ಇರುತ್ತೋ ಅಲ್ಲಿ ಒತ್ತಡ ಆಗಿಬಿಡುತ್ತೆ. ಡಿಪ್ರೆಷನ್ ಅಂತಾರೆ ಏನು ಸರ್? ಖಿನ್ನತೆ ಅಂತಾರೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಪ್ರತಿ 10 ಜನರಲ್ಲಿ ಒಬ್ಬರಿಗೆ ಮೈನರ್ ಮೆಂಟಲ್ ಇಲ್ನೆಸ್, ಮೈನರ್ ಖಿನ್ನತೆ ಇರುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಎವ್ರಿ ಸೆಕೆಂಡ್ ಔಟ್ ಆಫ್ 100 ಜನ ವ್ಯಕ್ತಿ ಇದ್ದರೆ 2ನೇ ವ್ಯಕ್ತಿಗೆ ಡಿಪ್ರೆಷನ್ ಅಂತ ಬರುತ್ತೆ.
ಈಗ ಎಲ್ಲರೂ ಏನು ಅನ್ಕೋತಾರೆ, ಸಣ್ಣ ಬೈದುಬಿಟ್ರು ಬೇಜಾರಾಗ್ಬಿಟ್ಟು ಡಿಪ್ರೆಷನ್, ಅದು ಡಿಪ್ರೆಷನ್ ಅಲ್ಲ. ಖಿನ್ನತೆ ಒಂದು ಕಾಯಿಲೆಯ ಮನಸ್ಥಿತಿ. ಯಾವ ವ್ಯಕ್ತಿಗೆ ತನ್ನ ದಿನ ಮೋಸ್ಟ್ ಆಫ್ ದ ಡೇ ಬೇಜಾರಾಗಿರ್ತಾನೋ, ಅವನು ಖುಷಿಯಾಗಿರೋ ಆಟ ಆಗಲಿ, ಪಾಠ ಆಗಲಿ, ಚಿತ್ರ ಆಗಲಿ, ಮೊಬೈಲ್ ಆಗಲಿ, ಬಟ್ಟೆ ಆಗಲಿ ಹಾಕೊಳೋದಿಲ್ವೋ, ಯಾರು ಫುಲ್ ಎನರ್ಜಿ ಇತ್ತು, ಜಿಮ್ಗೆ ಬೇಕಾದ್ರೆ 1 ಅವರ್ ಜಿಮ್ ಹೋಗೋ ವ್ಯಕ್ತಿ 10 ನಿಮಿಷ ವಾಕಲ್ಲಿ ನನಗೆ ಆಗಲ್ಲ, ಸುಸ್ತು ಅಂತ ಹೇಳ್ತಾನೆ. ಅಂದರೆ ಸ್ಯಾಡ್ನೆಸ್, ಟಯರ್ಡ್ನೆಸ್, ಲಾಸ್ ಆಫ್ ಇಂಟ್ರೆಸ್ಟ್ ಇನ್ ರೂಟೀನ್ ಪ್ಲೆಜರಬಲ್ ಆ್ಯಕ್ಟಿವಿಟಿ, ಈ 3 ಲಕ್ಷಣಗಳಲ್ಲಿ 2 ಇದ್ದರೆ ಸಾಕು, 2 ವಾರ ಇದ್ದರೆ ಸಾಕು, ಆ ವ್ಯಕ್ತಿಗೆ ಖಿನ್ನತೆ ಅಂತ ನಾವು ಡಯಾಗ್ನೋಸ್ ಮಾಡ್ತೀರಿ, ಚಿಕಿತ್ಸೆ ಕೊಡ್ತೀರಿ. ಇದು ಏನಾಗುತ್ತಂದರೆ, ಖಿನ್ನತೆ ನಮ್ಮ ದೇಶದಲ್ಲಿ ಎಲ್ಲ ಆಲ್ ಓವರ್ ವರ್ಲ್ಡಲ್ಲೂ ಸಹ ತುಂಬ ಜನಕ್ಕೆ ಇರುತ್ತೆ. ಇದರಲ್ಲಿ ತಮ್ಮ ಆಪ್ತ ನಿಯರ್ ಆ್ಯಂಡ್ ಡಿಯರ್ ಒನ್ಸ್ ಅವ್ರ ಅಬ್ಸರ್ವೇಷನ್ ಭಾರಿ ಇಂಪಾರ್ಟೆಂಟು. ಈ ವ್ಯಕ್ತಿ ಡೈಲಿ ಬರೋನು, ಆಟ ಬಗ್ಗೆ ಮಾತಾಡೋನು, ಕೊಹ್ಲಿ ಬಗ್ಗೆ ಮಾತಾಡೋನು, IPL ಬಗ್ಗೆ ಮಾತಾಡೋನು, ಯಾಕೆ ಇತ್ತೀಚೆಗೆ ಡಲ್ ಆಗಿಬಿಟ್ಟಿದ್ದಾನೆ? ಏನೋ ಪ್ರಾಬ್ಲಮ್ ಆಗಿರಬೇಕಲ್ವ ಅವನಿಗೆ? ಯಾವಾಗಲೂ ಬರೋನು, ಬೇಕಾದ್ರೆ ಬರೋನು, ಕಾಫಿ ಕುಡಿಯೋನು, ಟೀ ಕುಡಿಯೋನು, ಈಗ ಒಂಟಿ ಆಗಿಬಿಟ್ಟಿದ್ದಾನಲ್ಲ. ಒಳ್ಳೆ ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕೋತಾ ಇದ್ದ, ಯಾಕೆ ಈಗ ಸೇವೆ ಮಾಡ್ತಾ ಇಲ್ಲ ಅವನು? ಈ ಬದಲಾವಣೆಯನ್ನು ಗುರುತುಪಡಿಸು ಐಡೆಂಟಿಫೈ ಮಾಡಿದಾಗ, ಕೇಳಿದಾಗ ನಾವು ಕಂಡುಹಿಡಿತೀರಿ. ರೈಟ್ ಸರ್, ಈ ಖಿನ್ನತೆ ಒಳಗಾದವ್ರೆ ನಾವು ನಿಮ್ಮ ಹತ್ರ ನಮ್ಮಲ್ಲೇ ಸಾಲ್ವ್ ಆಗೋಲ್ಲ ಅಂದರೆ, ಈಗ ಖಿನ್ನತೆ ಅಂದರೆ ನಾವೀಗ ಹಳ್ಳಿಲೆಲ್ಲ ಇದ್ದಾಗ ನಾವು ಯಾವ ಡಾಕ್ಟ್ರ್ ಹತ್ರಕ್ಕೂ ಹೋಗ್ತಾ ಇರಲ್ಲ ಸರ್. ಹೌದು. ನಮ್ಗೆ ಏನಾರ ತೊಂದರೆ ಇದ್ದರೆ ಅಪ್ಪ ಅಮ್ಮನೇ ಕುಣಿಸಿ ಏನಪ್ಪ ನಿನ್ನ ಪ್ರಾಬ್ಲಮ್ಮು ಏನಾಗಿದೆ ಅಂತ ಕೇಳಿ ಅಲ್ಲೇ ಸರಿ ಹೋಗೋದು, ಅದು ಕಂಟಿನ್ಯೂ ಮಾಡ್ತಾ ಇರಲಿಲ್ಲ ನಾವು. ಹೌದು. ಇತ್ತೀಚಿನ ದಿನಗಳಲ್ಲಿ ಆಗಿಲ್ಲ. ನಾವು ಯಾರೋ ಒಬ್ರು ಖಿನ್ನತೆ ಒಳಗಾಗವ್ರೆ ಅಂದರೆ ನಾವು ಸೈಕಾಲಜಿಸ್ಟ್ ಆಗಲಿ, ಸೈಕ್ಯಾಟಿಸ್ಟ್ ಆಗಲಿ ಅವ್ರ ಹತ್ರ ನಾವು ಹೋದಾಗ, ನೀವೊಬ್ಬರು ಎಕ್ಸ್ಪರ್ಟ್ ಸೈಕ್ಯಾಟಿಸ್ಟ್ ಆಗಿ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ, ಕೌನ್ಸಿಲಿಂಗ್ ಅಂತೀರಾ, ಅದು ಯಾವ ರೀತಿ ಕೊಡ್ತೀರಾ, ಅವ್ರು ಯಾವ ರೀತಿ ಅವ್ರನ್ನ ಆ ಡಿಪ್ರೆಷನಿಂದ ಹೊರಗೆ ಬರೋ ಥರ ಮಾಡ್ತೀರಾ ಸರ್? ನಾರ್ಮಲ್ ಮನುಷ್ಯನಾಗಿ ಮಾಡೋದಕ್ಕೆ ಏನೇನು ಟ್ರೀಟ್ಮೆಂಟ್ ಇದೆ ಸರ್? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಉಮೇಶ್ ಅವರೇ. ನಮ್ಮ ದೇಶದ ದುರಂತ ಏನಂದರೆ, ಇಷ್ಟು 145 ಕೋಟಿ ಪಾಪ್ಯುಲೇಷನ್ಗೆ ಕೇವಲ 10,000 ಸೈಕಾಟಿಸ್ಟ್ ಇರೋದು. ನೀವು ನಂಬ್ತೀರಾ? ಸೈಕಾಲಜಿಸ್ಟ್ ಬಂದು 1000ಕ್ಕಿಂತ ಕಡಿಮೆ ಇರೋದು. ಒಂದು ಸ್ಕೂಲಲ್ಲೇ 2,000 ಸ್ಕೂಲ್ ಇರಬೇಕು ವಿದ್ಯಾರ್ಥಿ ಇರೋ ಕಡೆ ಕಾಲದಲ್ಲಿ ನಮ್ಮ ದೇಶದಲ್ಲಿ. ಜನ ನಾನೊಬ್ಬ ಸೈಕ್ಯಾಟ್ರಿಸ್ಟ್ನ ಭೇಟಿ ಆದರೆ ನನ್ನ ಮನಸ್ಸಿಗೆ ವೀಕ್ ಅನ್ಕೋತಾರೆ, ಹುಚ್ಚ ಅನ್ಕೋತಾರೆ ಅನ್ನೋ ಭಾವನೆ ಫಸ್ಟು ಅವ್ರಿಗೆ ಹೋಗಬೇಕು. ಎಲ್ಲರಿಗೂ ಅಲ್ಟಿಮೇಟ್ಲಿ ಒಂದು ಊಟ ಆದಮೇಲೆ ಒಳ್ಳೆ ಊಟ, ಒಳ್ಳೆ ನೆಮ್ಮದಿ ಏನಿದ್ದೆ, ಆರೋಗ್ಯ ಬೇಕೇ ಬೇಕು. ರೈಟ್? ಜನಕ್ಕೆ ಏನು ಅನ್ಕೋತಾರೆ ಅಂದರೆ, ನಾನು ಸೈಕ್ಯಾಟ್ರಿಸ್ಟ್ನ ಭೇಟಿ ಆದರೆ ಎಲ್ಲೋ ನನ್ನ ಹುಚ್ಚ ಅನ್ಕೋತಾರೆ ಅಂತ ಈ ಹಿಂಜರಿಕೆಯಿಂದ ಅವ್ರು ಚಿಕಿತ್ಸೆ ಪಡೆಯೋದಿಲ್ಲ. ಡಿಪ್ರೆಷನ್ ಇಸ್ ಪ್ಯೂರ್ಲಿ ವೆರಿ ಮಚ್ ಟ್ರೀಟಬಲ್ ಆ್ಯಂಡ್ ಕ್ಯೂರಬಲ್. ಈಗ ನಾವು ಕೇಳಿದ್ರೆ ನೀವೇನು ಚಿಕಿತ್ಸೆ ಕೊಡ್ತೀರಾ ಅಂತ ಫಸ್ಟು ಅರ್ಥ ಮಾಡ್ಕೋತೀರಿ. ಯಾವಾಗಿಂದ ಈ ಬದಲಾವಣೆ, ಇದಕ್ಕೆ ಏನು ಕಾರಣ ಇರ್ಬೋದು? ಏನಾದರೂ ಲವ್ ಫೇಲ್ಯೂರಾ, ಎಕ್ಸಾಮ್ ಫೇಲ್ಯೂರಾ, ಅಥವಾ ಬಿಸ್ನೆಸ್ ಫೇಲ್ಯೂರಾ, ಅಥವಾ ಅವನು ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ದ ಅದು ಆಗದೆ ಇರೋದಾ? ಅವನು ಇದು ಒಂದು ಎಕ್ಸ್ಪೆಕ್ಟ್ ಮಾಡಿದ್ದ, ನಾನು ಇಷ್ಟು ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಈ ವರ್ಷ ಬೋನಸ್ ಆಗುತ್ತೆ ಅಂದ್ಕೊಂಡಿದ್ದ, ಆಗಲಿಲ್ಲ. ಇಷ್ಟೊಂದು ಮನೆ ಕಟ್ಟಿಸ್ಬೇಕಂತ ಆಸೆ ಇರ್ತಾನೆ, ಆ ಮನೆ ಕಟ್ಟಿಸಿ ಮೀರೋಗ್ಬಿಡುತ್ತೆ. ಒಂದು ಕೆಟ್ಟ ಪರಿಸ್ಥಿತಿಯಿಂದ, ಅಂದರೆ ಯಾವ ಪರಿಸ್ಥಿತಿ? ಆ ಪರಿಸ್ಥಿತಿಯನ್ನು ಗೆಲ್ಲಲಾರದ ಪರಿಸ್ಥಿತಿ ಇದ್ದಾಗ ಈ ಲಕ್ಷಣ ಬರುತ್ತೆ. ನಮ್ಮಲ್ಲಿ ನೀವು ಕೇಳಿದ್ರೆ ಚಿಕಿತ್ಸೆ ಏನಂತ, ಇದು ಡಿಪೆಂಡ್ಸ್ ಆನ್ ಯಾವ ಕ್ಯಾಟಗರಿ ಅಂತ. ಮೈಲ್ಡ್ ಕ್ಯಾಟಗರಿನ, ಮಾಡ್ರೇಟ್ ಕ್ಯಾಟಗರಿನ, ಸಿವಿಯರ್ ಕ್ಯಾಟಗರಿನ ಅಂತ. ಸಿವಿಯರ್ ಅಂದರೆ ಏನು? ನಾನು ಬದುಕೋದಿಲ್ಲ, ನಾನು ಸಾಯ್ತೀನಿ ಅಂತ ಕೋಟ್ಯಾಧಿಪತಿ ಉದ್ಯಮಿ, ಒಬ್ಬ ಫೇಮಸ್ ನಟ, ಬಾಲಿವುಡ್ ನಟ ಆತ್ಮಹತ್ಯೆಗೆ ಬಲಿಯಾದ. ನಮ್ಮಂಥ ಸಣ್ಣ ವ್ಯಕ್ತಿ, ಅಂಥವ್ರಿಗೆ ಆಗಿಲ್ಲ, ನನಗಾಗುತ್ತಾ ಅನ್ನೋದು ಅನ್ಫಾರ್ಚುನೇಟ್ಲಿ ಈ ಮನಸ್ಥಿತಿ ಈ ಮೀಡಿಯಾಗಳಿಂದ ಈಗ ಏನಾಗಿದೆ ಈಗಿನ ಕಾಲದಲ್ಲಿ ಒತ್ತಡಕ್ಕೆ. ನಾನು ಒಂದು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದರೆ ನನ್ನ ಮನೆಗೆ ಮಾತ್ರ ಗೊತ್ತಾಗ್ತಾ ಇತ್ತು. ಈಗ ಹಂಗಿಲ್ಲ. ಇನ್ಸ್ಟಾಗ್ರಾಮ್, ಟ್ವಿಟರ್ ಅನ್ನೋದು ಒಂದು ನಿಮ್ಮ ಸಾಧನೆ, ಒಂದು ಸೋಲು ತುಂಬ ಬೇಗ ಹರಡಿಬಿಡುತ್ತೆ. ಅವನಿಗೆ ಮಾಡಿದ ಒಂದು ಸ್ಕೂಲಲ್ಲಿ ಒಬ್ಬ ಹುಡುಗ ಕಾಪಿ ಹೊಡೆದಿದ್ರು ಮೇಷ್ಟ್ರು ಬೈದರು. ಈ ಮೇಷ್ಟ್ರು ಬೈದರು ಅಪ್ಪ ಅಮ್ಮಗೆ ಗೊತ್ತಿಲ್ಲ, ಅದು ಇಡೀ ಸ್ಕೂಲ್ ಗ್ರೂಪಿಗೆ, ಆ ಫುಟ್ಬಾಲ್ ಗ್ರೂಪಿಗೆ ಎಲ್ಲರೂ ಹರಡಿಬಿಟ್ಟಿದೆ. ಇದೇನಾಗ್ತಿದೆ ಅಂದರೆ, ನಮ್ಮಲ್ಲಿ ಈ ಇನ್ಫಾರ್ಮೇಷನ್ ಜಗತ್ತಿನಲ್ಲಿ ಮಿಸ್ಇನ್ಫಾರ್ಮೇಷನ್, ರಾಂಗ್ ಇನ್ಫಾರ್ಮೇಷನ್ ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ. ಎಲ್ಲರಿಗೂ ಆ ಶಕ್ತಿ ಇರೋದಿಲ್ಲ. ಒಬ್ಬ ಆಟಗಾರನಿಗೆ ಒಂದು ಮ್ಯಾಚ್ ಸೋಲ್ತಾನೆ, ಗೆಲ್ತಾನೆ, ಎಲ್ಲರಿಗೂ ಆ ಥರ ಆಗೋದಿಲ್ವಲ್ಲ. ಸೊ ನಮ್ಮ ಈ ಕಂಡೀಷನ್ ಏನಂದರೆ, ಮುಖ್ಯವಾಗಿ ಫಸ್ಟು ಮನೆಯವರು ಕಂಡುಹಿಡಿಬೇಕು. ಮುಂಚೆ ಗೆಲುವಾಗಿದ್ದ ಮಗ, ಹೆಂಡತಿ, ತಾಯಿ, ತಂದೆ ಈ ಗೆಲುವಾಗಿಲ್ವಲ್ಲ, ಇನ್ನೂ ನೋವಾಗ್ತಿದೆ ಅಲ್ವಾ? ಇದು ಖಂಡಿತ ಪರಿಹಾರ ಇದೆ. ಈಗೆಲ್ಲ ಅನ್ಫಾರ್ಚುನೇಟ್ ಆಗ್ತಾ ಇರೋ ಆತ್ಮಹತ್ಯೆಗಳಲ್ಲಿ ಮನೆಯವರು, ಎಸ್ಪೆಷಲಿ ನಿಯರ್ ಆ್ಯಂಡ್ ಡಿಯರ್ ಒನ್ಸ್ ಕಂಡುಹಿಡಿದಿದ್ದರೆ ಕರ್ಕೊಬಂದ್ರೆ ಚಿಕಿತ್ಸೆ ಇರ್ತಿತ್ತು. ಎಷ್ಟೇ ಜನ ಆಗಲಿ, ಇತ್ತೀಚೆಗೆ ನೋಡ್ತಾ ಇರ್ತೀರ ಟಿ ವಿಯಲ್ಲಿ ಗಂಡ ಹೆಂಡತಿ ಜಗಳ, ಸಾಲದ ಬಾಧೆ, ಕೆಲಸದಲ್ಲಿ ಒತ್ತಡ, ಈಗ ಅಂದ್ಕೊಂಡದ್ದು ಪರಿಹಾರ ಇತ್ತು, ಅವರು ಹೇಳೋರು ಇರಲಿಲ್ಲ. ಹೇಳಿದ್ನಲ್ಲ, ನಮ್ಮ ದೇಶದಲ್ಲಿ ಈಗ ನಾವಿರೋ ಭಾಗದಲ್ಲೇ
ಈಗ ಒಂದು ಪೂರ್ವ ಬೆಂಗಳೂರು ಅಂತ ತಗೊಂಡಾಗ ನಮ್ಮಲ್ಲಿ ಒಂದು 50 ಜನ ಇರ್ಬೋದು, ಒಂದು ಆಲ್ಮೋಸ್ಟ್ ಒಂದು 70 ಲಕ್ಷ 1 ಕೋಟಿ ಪಾಪ್ಯುಲೇಷನ್ ಮೇಲೆ ಇಲ್ಲ. ಇಲ್ಲಿ ಜನ ಕಡಿಮೆ ಇದ್ದಾರೆ, ಅರಿವು ಕಡಿಮೆ ಇದೆ. ಸರ್ ಇದ್ರಲ್ಲಿ ಏನಂದರೆ ನೀವು ಹೇಳ್ದಂಗೆ ಡಾಕ್ಟ್ರ್ ಹತ್ರ ಹೋಗಿ ಹಿಂದೆ ಮುಂದೆ ನೋಡ್ತಾರೆ. ಎಸ್ಪೆಷಲಿ ಸೈಕ್ಯಾಟ್ರಿಸ್ಟ್ ಆಗಲಿ ಸೈಕಾಲಜಿಸ್ಟ್ ಆಗಲಿ ಅವ್ರ ಹತ್ರ ಹೋಗೋಕ್ಕೆ ಹಿಂಜರಿತಾರೆ. ಯಾಕೆಂದರೆ ನಾವು ಅವ್ರ ಹತ್ರ ಹೋದರೆ ಅವರು ನನ್ನ ಹುಚ್ಚ ಅಂತ ಸರ್ಟಿಫೈ ಮಾಡೋದು ಅನ್ನೋ ರೀತಿಲಿ ತಿಳ್ಕೊಂಡಿದ್ದಾರೆ ಕೆಲವರು. ಆ ಖಿನ್ನತೆಗೆ ಒಳಗಾದಾಗ ಇನ್ನೂ ಜಾಸ್ತಿ ಆಗುತ್ತೆ. ಅಲ್ಲಿ ಹೋದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅಂದ್ಕೊಂಡು ಹೋದರೆ ಖಂಡಿತ ಸಾಲ್ವ್ ಆಗುತ್ತೆ. ಒಳ್ಳೆ ಪ್ರಶ್ನೆ ಕೇಳ್ರಿ ಉಮೇಶ್. ಇದನ್ನು ಸ್ಟಿಗ್ಮಾ ಅಂತಾರೆ. ಈಗ ನನಗೆ ಇನ್ಸುಲಿನ್ ಕಡಿಮೆ ಆದರೆ ಡಯಾಬಿಟಿಸ್ ಬರುತ್ತೆ. ನನ್ನ ಬ್ರೈನಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಅಂತ ಇರುತ್ತೆ, ಸೆರೋಟೋನಿನ್ ಅನ್ನೋ ಒಂದು ಕೆಮಿಕಲ್, ಅದು ಒಂದು ನ್ಯೂರೋ ಟ್ರಾನ್ಸ್ಮಿಟರ್, ಒಂದು ಕೆಮಿಕಲ್. ಆ ಕೆಮಿಕಲ್ ನನ್ನಲ್ಲಿ ಕಡಿಮೆ ಆದರೆ ನೀವು ಒಂದು 10 ಕೋಟಿ ಕೊಡಿ, ನನಗೆ ಖುಷಿ ಆಗೋದಿಲ್ಲ. ಹೇಗೆ ಲಿವರ್ಗೆ, ಹಾರ್ಟಿಗೆ, ಕಿಡ್ನಿ ಕಾಯಿಲೆ ಬರುತ್ತೋ ಬ್ರೈನ್ಗೂ ಕಾಯಿಲೆ ಬರುತ್ತೆ. ಇದಕ್ಕೂ ಪರಿಹಾರ ಇದೆ. ಸಣ್ಣ ಮಾತ್ರೆ, ಸಣ್ಣ ಒಂದು ಆಪ್ತ ಸಮಾಲೋಚನೆ ಅಂತ ನಾವು ಅವ್ರಿಗೆ ಬೇಸಿಕಲಿ ಏನಾಗುತ್ತೆ, ವ್ಯಕ್ತಿಗೆ ತಾನು ಈ ಪರಿಸ್ಥಿತಿಯಿಂದ ನಾನು ಆಚೆ ಬರೋಕ್ಕಾಗೋದಿಲ್ಲ ಅಂದ್ಕೊಂಡ್ಬಿಡ್ತಾನೆ. ಹೌದು, ದಿಸ್ ಈಸ್ ಐ ಕೆನಾಟ್, ಇದು ಸಾಲ್ವ್ ಆಗೋದೇ ಇಲ್ಲ, ಹಿಂಗೆ ಆಗ್ಬಿಡ್ತು, ಎಲ್ಲನ ನೋಡಿಬಿಟ್ರು, ಎಲ್ಲರೂ ಗೊತ್ತಾಗ್ಬಿಡ್ತು, ನಾನು ಫೇಲ್ ಆಗಿಬಿಟ್ಟೆ, ನನ್ನ ಹುಡುಗಿ ಮೋಸ ಮಾಡಿಬಿಟ್ಲು, ನಾನು ಹಿಂಗೆ ಕದ್ದಿದ್ದು ಗೊತ್ತಾಗ್ಬಿಟ್ಟಿದ್ದೆ, ಏನೋ ಒಂದು ಅನ್ಕೊಂಡು ಇವು ಎಲ್ಲರೂ ಏನಾಗ್ತಾರಂತ ಆ ಒತ್ತಡದಲ್ಲಿ ಅವ್ರಿಗೆ ಆರಾಮಾಗಿದ್ದಾಗ ಇದಕ್ಕೆ ಪರಿಹಾರದ ಗೊತ್ತಾಗ್ಬಿಡುತ್ತೆ. ಎಷ್ಟು ಜನ ಮಾತಾಡ್ಕೊಂಡಿರ್ತಾರೆ ಇದನ್ನೇ, ನಮಗೂ ನಮ್ಮದೇ ಚಿಂತೆ ಇರುತ್ತಲ್ವ, 100 ಚಿಂತೆ ಇರುತ್ತೆ, ಜನ ಮರೆತು ಹೋಗ್ತಾರೆ. ಹೇಳಿ ಸರ್. ಸರ್ ಇಲ್ಲಿ ಏನಂದರೆ ಆ ಥರ ಖಿನ್ನತೆಗೊಳಗಾದವರು ಬೇರೆಯವ್ರ ಹತ್ರ ಹೇಳ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಫಸ್ಟ್ ಆಫ್ ಆಲ್ ನಾವು ಅವ್ರನ್ನ ಪತ್ತೆ ಹಚ್ಚೋದು ಹೇಗೆ? ಇದು ಕೆಲವರು ಹೇಳ್ಕೊಂಡ್ರು, ಕಂಟಿನ್ಯೂ ಮಾಡ್ಬಿಡ್ತೀನಿ ಹೇಳಿ ಸರ್. ಅವರು ಹೇಳ್ಕೊಂಡ್ರು ಕೆಲವ್ರು ಏನು ಮಾಡ್ತಾರೆ, ಹಿತಶತ್ರುಗಳು ಅಂತ ಇರ್ತಾರೆ. ಈಗ ಗುಡ್ ಫ್ರೆಂಡ್ಸ್ ಅನ್ನೋರು 99 ಇದ್ದರು, ಒಬ್ರು ಯಾರ ಹಿತಶತ್ರುಗಳು ಅಂದರೆ ಅದನ್ನೇ ವೀಕ್ನೆಸ್ ಆಗಿ 4 ಜನ ಕೇಳಿ ಅವ್ರನ್ನ ಕುಗ್ಸೋಂಥ ಕೆಲಸ ಮಾಡ್ತಾರೆ ಸರ್. ಅವ್ರಿಗೆ ಎಂಥ ವ್ಯಕ್ತಿ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ನಾವು ಹಿತಶತ್ರು ಬಗ್ಗೆ ಮಾತಾಡ್ತಾ ಇಲ್ಲ ಸರ್. ಅವ್ರ ಕಷ್ಟ ಹೇಳ್ಕೊಳಕ್ಕೆ ಅವ್ರು ಯಾವ ರೀತಿ ವ್ಯಕ್ತಿನ ಆಯ್ಕೆ ಮಾಡ್ಕೋಬೇಕು, ಅದು ಒಂದು ಸೂಪರ್ ಸರ್. ಈಗ ನನ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ 4,000 ಜನ ಇದ್ದಾರೆ. ಆದರೆ ನನಗೆ ಬೆಸ್ಟ್ ಫ್ರೆಂಡ್ಸ್ ಇರೋದು 2-3 ಅಷ್ಟೇ ಮಾತ್ರ. ಅಂದರೆ ನನ್ನ ನೋವನ್ನು, ನನ್ನ ದುಃಖವನ್ನು ನಾನು ಯಾರ ಹತ್ರ ಲೀಲಾಜಾಲವಾಗಿ ಅವನನ್ನು ಜಡ್ಜ್ಮೆಂಟ್ ಮಾಡದೆ ನಾನು ಹೇಳ್ಕೊತೀನೋ ಆತನೇ ನನ್ನ ಬೆಸ್ಟ್ ಫ್ರೆಂಡು. ಅದು ನಿಮ್ಮ ತಾಯಿ ಆದರೆ ಇನ್ನೂ ಉತ್ತಮ, ಹೆಂಡತಿ ಆದರೆ, ಪಾರ್ಟ್ನರ್ ಆದರೆ ಇನ್ನೂ ನೀವು ಪ್ಲಸ್ಸು. ಎಲ್ಲರಿಗೂ ನಮ್ಮ ನೋವನ್ನು ನಾವು ಹೇಳ್ಕೋಬಾರ್ದು. ಯಾಕಂದರೆ ಕೇಳಿದ್ರೆ ನೀವು ನೋವು ಬರಲಿ ಅಂತ ಇರ್ಬೋದು, ಜನ ಇರ್ತಾರೆ. ಈಗ ನಮ್ಮ ದುಶ್ಮನ್ ಕಹಾ ಅಂದರೆ ಬಗಲ್ಮೆ ಅಂತ ಹೇಳ್ತಾರೆ. ಸೊ ಆಗಿರಬೇಕಾದ್ರೆ ನಿಮ್ಗೆ ಗೊತ್ತಿರಬೇಕು. ನಾನು ಹೇಳಿದ್ರೆ ನಿಮ್ಮ ಹತ್ರ ಹೇಳ್ತೀನಿ ಅಂದ್ಕೊಳ್ಳಿ, ನೀವು ಉತ್ತರ ಹೇಗೆ ಕೊಡ್ತೀರಾ? ನೀನು ಬಿಡೋ ಮಾರಾಯ, ನೀನು ಸಾವುಕಾರ ಅಂತ ನೀವು ಅಂದಾಗ ನನ್ನ ಸಾಧನೆ ಕಡೆ ನೀವು ಗಮನ ಕೊಟ್ಟಿಲ್ಲ. ಸೊ ನಿನ್ನ ಮುಂದೆ ನಾನು ನನ್ನ ಹೇಳಿಕೆ, ನನ್ನ ಅಚೀವ್ಮೆಂಟ್ ನಿಮಗೆ ಶೇರ್ ಮಾಡಬಾರ್ದು. ನಾನು ದುಃಖ ಹೇಳ್ತೀನಿ, ಹಂಗೆ ಆಗಬೇಕಣ್ಣ ನಿನಗೆ ಅಂದ್ರ ಮುಂದೆ ನೀವು ಹೇಳಬಾರ್ದು. ಸೊ ನಮ್ಮ ದುಃಖವನ್ನು ಸ್ಪಂದಿಸೋರು, ನಮ್ಮ ಖುಷಿಯನ್ನು ಪ್ರೋತ್ಸಾಹಿಸೋರು ನಾವು ಕಂಡುಹಿಡಿಬೇಕು. ನಮ್ಮ ಚಾಯ್ಸ್ ನಮ್ಮದು. ಸರ್ ಇಲ್ಲಿ ಮೂರು ಟೈಪು ಡಿಪ್ರೆಷನ್ಸ್ ಹೇಳಿದ್ರಿ. ಹೌದು. ಯಾವ ಟೈಪ್ಗೆ ಕೌನ್ಸಿಲಿಂಗ್ ಆಗೈತೆ? ವೆರಿ ಗುಡ್. ಯಾವುದಕ್ಕೆ ಮೆಡಿಸಿನ್ ಅಗತ್ಯ ಇರುತ್ತೆ? ಮೈಲ್ಡ್ ಡಿಪ್ರೆಷನ್, ದ ಮೋಸ್ಟ್ ಕಾಮನ್ನೇ ಮೈಲ್ಡ್ ಡಿಪ್ರೆಷನ್. ಈಗ ಈಗ PUC ಮಕ್ಕಳು ಹೋಗ್ತಾ ಇದ್ದಾರೆ ರೀ, ಎಲ್ಲ ಒಂದೇ ಟ್ಯೂಷನ್ಗೆ ಹೋಗ್ತಾ ಇದ್ದಾರೆ. ಒಬ್ಬರಿಗೆ 96% ಬಂತು, ಒಬ್ಬರಿಗೆ 76% ಬಂತು. ರೈಟ್? ಅವನಿಗೆ ಮೆಡಿಕಲ್ ಸೀಟ್ ಸಿಗ್ತದೆ, ಇವನಿಗೆ ಮೆಡಿಕಲ್ ಸೀಟ್ ಸಿಗಲ್ಲ, ಇವನು ವೇಸ್ಟು. ರೈಟ್? ಆದರೆ ಹುಡುಗ ಇಲ್ಲ, ನಾನು ಓದಿದ್ದೇ ದಿನಕ್ಕೆ ಅರ್ಧ ಗಂಟೆ, ಅವನು ರಾತ್ರಿ ಬಿಡ್ದು ಓದ್ತಿದ್ದ. ಆ ಹುಡುಗನ ತನ್ನ ಬಗ್ಗೆ, ಸಾಧನೆ ಬಗ್ಗೆ ಜಂಬ ಇದೆ, ಅಥವಾ ಒಂದು ಇಲ್ಲ ನಾನು ಓದಿದ್ದೇ ಇಷ್ಟು, ಬರೆದಿದ್ದೇ ಇಷ್ಟು, ಅವ್ನು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆದರೆ ಸುತ್ತ ಸಮಾಜ, ಮನೆತನ, ಮನೆ ಅಕ್ಕಪಕ್ಕ, ಪಿಯರ್ ಪ್ರೆಷರ್, ಪೇರೆಂಟಲ್ ಪ್ರೆಷರ್, ಸೊಸೈಟಲ್ ಪ್ರೆಷರ್, ಈ 3 ಅವನಿಗೆ ತಯಾರಿಸಬೇಕಾಗ್ತದೆ. ನೀನು ಒಳ್ಳೆ ಮಾರ್ಕ್ಸ್ ಬಂದ್ರೇ ನೀನು ಒಳ್ಳೆ ವ್ಯಕ್ತಿ ಆಗೋ ಅನ್ನೋದು. ಯಾವಾಗ ಮಾರ್ಕ್ಸ್ಗೆ, ಸಕ್ಸಸ್ಗೆ ಈ ನಂಟು, ಇದು ನಮ್ಮ ದೊಡ್ಡ ಇದು ಎಜುಕೇಷನ್ ಪರ್ಸ್ಪೆಕ್ಟಿವ್ ಆಗಿಬಿಡ್ತದೆ. ನಮ್ಮ ಮನಸ್ಥಿತಿ ಇದೆ ನೋಡಿ, ಸಮಾಜದಲ್ಲಿ ನೋಡೋ ಮನಸ್ಥಿತಿ, ಇದು ಬದಲಾಗಬೇಕು. ಈಗ ಮುಖ್ಯವಾಗಿ ನನಗೂ ಮಗ ಇದ್ದಾನೆ, ಮಗಳಿದ್ದಾರೆ, ಅವ್ರು ಖುಷಿಯಾಗಿರಬೇಕು, ಅಲ್ಲಿ ನಮ್ಮ ಗಮನ ಇರಬೇಕು. ನಾನು ಡಾಕ್ಟ್ರು, ನಾನು ಡಾಕ್ಟ್ರು, ನನ್ನ ಮಗನೂ ಒಳ್ಳೆ ಡಾಕ್ಟ್ರ್ ಆಗಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ಆತನಿಗೆ ಆಸೆ ಇಲ್ಲದ್ರೆ ಸಾಧ್ಯನೇ ಇಲ್ಲ. ಅದು ಈ ಖಿನ್ನತೆಗೊಳಗಾದವರು ಟ್ರೀಟ್ಮೆಂಟು ತಗೊಳ್ದೇನೆ ಕೆಲವೊಬ್ಬರು ಯಾವ ಹಂತದಲ್ಲಿ ಅವರು ನನಗೆ ಜೀವನ ಸಾಕಪ್ಪ, ಜೀವನನೇ ಬೇಡ ಅಂತ ಅನ್ಕೊಂತಾರಲ್ಲ, ಅಂಥವ್ರಿಗೆ ಏನು ಹೇಳ್ತೀರ ಸರ್? ಖಂಡಿತ ಯಾರಿಗೇ ಆಗಲಿ, ಇದು ಭಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಿಮಗೆ ನಿಮ್ಮ ಮನಸ್ಸು ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಾಗ್ತದೆ. ನನಗೆ ಖುಷಿ ಆಗ್ತಾಯಿಲ್ಲ, ಕೆಲಸಕ್ಕೆ ಬರ್ತಾಯಿದ್ದೀನಿ, ಮಕ್ಕಳ ಜೊತೆ ಇದ್ದೀನಿ, ಹೆಂಡತಿ ಜೊತೆ ಇದ್ದೀನಿ, ನಾನು ಖುಷಿ ಅನುಭವಿಸ್ತಿಲ್ಲ ಅಂದಾಗ ತಕ್ಷಣವೇ ಫಸ್ಟು
ಫೋನ್ ಮಾಡಿ. ಈಗಿನ ಕಾಲದಲ್ಲಿ ಎಲ್ಲ ಕಡೆ ಟೋಲ್ ಫ್ರೀ ನಂಬರ್ಸ್ ಥರ ಟೆಲಿಮಾನಸ್ ಇದೆ, ಸಹಾಯ ಅಂತ ಇದೆ, ಎಷ್ಟೊಂದು ಟೋಲ್ ಫ್ರೀ ನಂಬರ್ಗಳಿದ್ದಾವೆ. ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಈಗ ಒಂದು ಲಕ್ಷಣ ಏನು, ಈಗ ಆತ್ಮಹತ್ಯೆ ಸೂಚನೆ ಏನು ಅಂದರೆ, ವೆನ್ ದ ಮ್ಯಾನ್ ಇಸ್ ಓಪ್ಲೆಸ್, ಅಂದರೆ ಈ ಪರಿಸ್ಥಿತಿಯಿಂದ ನಾನು ಆಚೆ ಬರೋಕ್ಕೆ ಸಾಧ್ಯನೇ ಇಲ್ಲ, ಯಾರು ನನಗೆ ಬದಲಾವಣೆ ಮಾಡೋಕ್ಕಾಗಲ್ಲ ಅನ್ನೋ ಮನಸ್ಥಿತಿ ಬರೋದೇ ವೀಕ್ನೆಸ್ಸು. ಎವ್ರಿ ಪ್ರಾಬ್ಲಮ್ ಆ್ಯಸ್ ಎ ಸೊಲ್ಯೂಷನ್. ಕೆಲವು ಸಮಯ ಬೇಕು, ಸಮಯದಲ್ಲಿ ಟೈಮ್ ಇಸ್ ದ ಬಿಗ್ಗೆಸ್ಟ್ ಹೀಲರ್. ಈ ಡಿಪ್ರೆಷನ್ಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಂಥ ಪ್ರಕರಣಗಳು ನಾವು ನೋಡಿದಾಗ ಅವ್ರು ಅನ್ಕೊಂತಾರೆ ನಾವು ಸೇಫಪ್ಪ ಅಂತ ಅಯ್ಯಪ್ಪ ಅನ್ಕೊಂಡು ಹೋಗ್ಬೋದು, ನಮ್ಗೆ ಈ ಜೀವನ ಸಾಕು ಅಂತ ಹೋಗಿರ್ತಾರೆ. ಬಟ್ ಅವ್ರನ್ನೇ ನಂಬ್ಕೊಂಡಿರೋ ಫ್ಯಾಮಿಲಿಗಳು ಎಷ್ಟು ಕಷ್ಟ ಅನುಭವಿಸ್ತಾರೆ ಸರ್. ಅದ್ರ ಬಗ್ಗೆ ಒಂದು ಸಲ ಯೋಚನೆ ಮಾಡಿ ಅವರು ಸರಿಯಾದ ರೀತಿ ಸ್ನೇಹಿತರ ಸಂಪರ್ಕ ಮಾಡಿ, ಇಲ್ಲ ಮನೆಯವ್ರ ಹತ್ರ ಕಷ್ಟ ಸುಖ ಹೇಳ್ಕೊಂಡು, ಇಲ್ಲ ನಿಮ್ಮಂಥ ಡಾಕ್ಟ್ರ್ ಹತ್ರ ಬಂದು ಹೇಳ್ಕೊಂಡ್ರೆ ಇದನ್ನು ತಡೆಗಟ್ಬೋದಲ್ಲ ಸರ್. ರೈಟ್. ಆತ್ಮಹತ್ಯೆಗೆ ಖಂಡಿತ ಆತ್ಮಹತ್ಯೆ ಯಾವುದೇ ಪರಿಹಾರ ಕೊಡಲ್ಲ ಸರ್. ನೀವು ಸರ್ವೈವರ್ಸ್ ಜಾಸ್ತಿ ಮಾಡುತ್ತೆ ಸರ್, ಇನ್ನೂ ಫ್ಯಾಮಿಲಿ ಪ್ರಾಬ್ಲಮ್ಮೇ ಜಾಸ್ತಿ. ಈ ಪ್ರಶ್ನೆ ಹೇಳಿದ್ರಿ. ಈಗ ನಾವು ಡೈಲಿ ನಾವು ಪೇಷಂಟ್ಸ್ ಬಂದಾಗ ನಾವು ಕೇಳೋದೇನೆಂದರೆ, ಈ ಥರ ನಿಮ್ಮ ಮನೇಲಿ ಯಾರು ಇದ್ರಾ ಅಂತ ಕೇಳ್ತೀರಿ. ಈ ಥರ ಕಾಯಿಲೆ ಲಕ್ಷಣ ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದರೆ ಹೆಂಗಿದೆ ಅಂದರೆ, ನಮ್ಮ ಊರಲ್ಲಿ ನೋಡಿ ಸ್ಟಿಗ್ಮಾ ಅನ್ನೋದು ಎಷ್ಟು ಕಷ್ಟ ಅಂದರೆ, ಸರ್ ನಮ್ಮ ಊರಲ್ಲಿ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಸರ್ ಅಂತಾರೆ. ಸರ್ ಆ ಮನೆನಾ, ಆ ಆತ್ಮಹತ್ಯೆ ಮನೆ ತಾನೇ ಅಂತಾರೆ. ಅಂದರೆ ಸರ್ವೈವರ್ಸ್ಗೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಯಾರು ಸಾಯೋ ವಯಸ್ಸಲ್ಲಿ ಕಾಯಿಲೆ ಬಂದು ಅಡ್ಮಿಟ್ ಆಗಿದ್ರೆ ಐಸಿಯುಯಲ್ಲಿ ಅದು ಇನ್ನೇನು ಪ್ರಾಣ ಹೋಗುತ್ತೆ ಅನ್ನೋದು ಬೇರೆ. ಚೆನ್ನಾಗಿರೋ ಹುಡುಗ ಬೆಳಗ್ಗೆ ಚೆನ್ನಾಗಿದ್ದ, ಸಾಯಂಕಾಲ ಚೆನ್ನಾಗಿದ್ದ, ನಾಳೆ ಇಲ್ಲ ಅಂದರೆ ಶಾಕ್ ಆಗಿಬಿಡುತ್ತೆ ಸರ್. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಮನುಷ್ಯರಿಂದ ಹಿಡಿದು ದೊಡ್ಡ ಶ್ರೀಮಂತನವ್ರಿಗೂ ಆತ್ಮಹತ್ಯೆ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಇದು ಯಾವ ಸ್ಟ್ಯಾಟಿಸ್ಟಿಕ್ಸಲ್ಲಿ ನೀವು ಅಳತೆ ಮಾಡಿ ಹೇಳ್ತೀರಾ ಸರ್? ಇದು ಉಮೇಶ್ ಅವರೇ, ನೀವು ನಂಬೋದಿಲ್ಲ, ಪ್ರತಿ ಒಂದು ನಿಮಿಷಕ್ಕೆ ಡೇಟಾ ಪ್ರಕಾರ ಎವ್ರಿ 40 seconds ಎ ಮ್ಯಾನ್ ಡೈಸ್ ಡ್ಯೂ ಟು ಸೂಸೈಡ್. 40 ಸೆಕೆಂಡ್ಸ್ ಅಂದರೆ ನೀವು ಲೆಕ್ಕ ತಗೊಳ್ಳಿ, ಒಂದು ಗಂಟೆಗೆ ಎಷ್ಟಿರ್ಬೋದು, ದಿನಕ್ಕೆ ಎಷ್ಟಿರ್ಬೋದು ಅಂತ. ಅಷ್ಟು ಕಾಮನ್ ಇದೆ. ಇದರಲ್ಲಿ ಮುಖ್ಯವಾಗಿ ಏನಂದರೆ, ತಾನು ಅಮ್ಮ ನನಗೆ ಬದುಕೋದಕ್ಕೆ ಆಗ್ತಾಯಿಲ್ಲ ಅನಿಸುತ್ತೆ ಅಂದ ತಕ್ಷಣವೇ ಸಹಕರಿಸಬೇಕು, ಸ್ಪಂದಿಸಬೇಕು, ಕೇಳಬೇಕು. ಯಾಕೋ ಈ ಥರ ಮಾತಾಡ್ತೀಯಾ, ನೀನೇನು ಹೆಂಗ್ಸ ನೀನು ಪುಕ್ಲನ ನೀನು, ಇಂಥ ಆಡೋ ಮನಸ್ಥಿತಿ ಬದಲಾಗಬೇಕು. ಹೇಗೆ ನಮಗೆ ಕೈ ನೋವು ಬರುತ್ತೋ, ಕಾಲು ನೋವು ಬರುತ್ತೋ, ಮನಸ್ಸಿಗೂ ನೋವು ಬರುತ್ತೆ ಅನ್ನೋದೇ ಸಹಜ. ಇದು ಅರ್ಥ ಮಾಡ್ಕೋಬೇಕು. ರೈಟ್. ಯಾವುದೇ ಪದೇ ಹೇಳಿರೋ ಹಾಗೆ ಯಾವುದೇ ಕಷ್ಟಕ್ಕೆ ಸಾವು ಉತ್ತರವಲ್ಲ. ಸರ್, ಒಂದು ಮುಖ್ಯವಾದ ಪ್ರಶ್ನೆ, ನಿಮ್ಮ ಹತ್ರ ಬಂದಿರೋ ಪೇಷಂಟಲ್ಲಿ ತುಂಬ ಖಿನ್ನತೆಗೆ ಹೋಗಿ ತುಂಬ ಬೆಸ್ಟ್ ಎಕ್ಸಾಂಪಲ್ ಅನ್ನೋ ಉದಾಹರಣೆ ಯಾವ್ದಾರ ಇದ್ದರೆ ಒಂದು ನಮಗೆ ಎಕ್ಸ್ಪ್ಲೈನ್ ಮಾಡಿ ಸರ್. ತುಂಬ ಇದೆ. ಡಿಪ್ರೆಷನ್ ಇಸ್ ಎ ಕ್ಯೂರಬಲ್ ಡಿಸೀಸ್. ನಾನು ಒಂದು ನೆನಪಿದೆ ನನಗೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಟೈಮಲ್ಲಿ, ಏಪ್ರಿಲ್ ಟೈಮಲ್ಲಿ ತನ್ನ ಅತಿ ಇಷ್ಟವಾದ ಅಜ್ಜಿಗೆ ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರ್ ಬಂದು ಅಡ್ಮಿಟ್ ಆಗಿರ್ತಾರೆ ಮನೆಯಲ್ಲಿ. ಅವ್ರ ಅಪ್ಪ ಅಮ್ಮ ಹೇಳ್ಬಿಟ್ರೆ ಮೊಮ್ಮಗ ಗೊತ್ತಾಗ್ಬಿಡುತ್ತೆ ಅಂತ ಹೇಳೋದಿಲ್ಲ, ಆದರೆ ಒಬ್ಬ ಸಂಬಂಧಿಕರು ಕೇಳಿಬಿಡ್ತಾರೆ. ಅವನು ಆವಾಗ ಅಯ್ಯೋ ನಮ್ಮ ಅಜ್ಜಿ ಕಡೆ ನಾನು ಇರಬೇಕಲ್ವ, ನಮ್ಮ ಅಜ್ಜಿ ನನಗೆ ಎಷ್ಟು ಚೆನ್ನಾಗಿ ಸಾಕಿದ್ದಾರಲ್ಲ ಅಂತ ಓದೋನು ಹೋಗ್ಬಿಟ್ಟಾಗ ಅವನು ಅಲ್ಲಿ ಅಜ್ಜಿ ಕಡೆ ಹೋಗ್ತಾನೆ, ಪರೀಕ್ಷೆ ಕಡೆ ಗಮನ ಕೊಡೋದಿಲ್ಲ, ಪರೀಕ್ಷೆಯಲ್ಲಿ ಅವನು ಒಳ್ಳೆ ರ್ಯಾಂಕ್ ಬರೋದೇ ಇಲ್ಲ. ಆವಾಗ ಅವ್ರಿಗೆಲ್ಲರೂ ಏನಪ್ಪ ನಿನಗೆ ಬುದ್ಧಿ ಇಲ್ವಾ, ಅಜ್ಜಿಗೆಗೂ 90 ವಯಸ್ಸಾಗಿತ್ತು, ಸಾಯೋ ವಯಸ್ಸಲ್ಲೇ ಆಗಿತ್ತು ಅವರು, ನೀನು ಯಾಕೆ ಇದು ಮಾಡಿಕೊಂಡೆ, ಚಾನ್ಸ್ ಬಿಟ್ಕೊಂಡೆ ಅಂತ ಹೇಳಿ ಎಲ್ಲವನ್ನು ಬೈತಾರೆ. ನೀನು ತಪ್ಪು ಮಾಡಿಕೊಂಡೆ ಕಣೋ, ಓದೋ ಕಡೆ ಗಮನ ಕೊಡಬೇಕಾಗಿತ್ತು ಅಂತ. ಈ ವ್ಯಕ್ತಿಗೆ ಊಟ ಮಾಡ್ತಿರ್ಲಿಲ್ಲ, ಅವನು ಅಜ್ಜಿ ಸಾವಾಗ ಅವನು ತುಂಬ ಶೇಕ್ ಆಗಿದ್ದ, ಸಫರ್ ಆಗಿದ್ದ. ಯಾರೋ ಒಬ್ಬ ಡಾಕ್ಟ್ರು, ಇಲ್ಲ ನೀನು ಮುಂಚೆ ಥರ ಬಾಡಿ ಇಲ್ಲ, ಸಣ್ಣ ಆಗಿಬಿಟ್ಟಿದೆಯಾ, ದಯವಿಟ್ಟು ಒಬ್ಬ ಸೈಕ್ಯಾಟ್ರಿಸ್ಟ್ನ ಭೇಟಿಯಾಗಂತ ಹೇಳಿದ್ರು. ಆತ ಭೇಟಿಯಾಗಿದ್ದ, ಮಾತ್ರೆ ಕೊಟ್ಟಿದ್ರಿ. ಕೇವಲ ಒಂದು 3 ವಾರ 4 ವಾರದಲ್ಲಿ ಬದಲಾವಣೆ ಆಯಿತು. ಬರೋ ಪರೀಕ್ಷೆಯಲ್ಲಿ ಆತ ದೇಶಕ್ಕೆ ನಂಬರ್ 1 ರ್ಯಾಂಕ್ ಆಗಿದ್ದ. ನಂಬರ್ 1 ರ್ಯಾಂಕ್ ಬಂದಿದ್ದಾನೆ, ಈಗ ಫಾರಿನಲ್ಲಿ ಕೂಡ ಇದ್ದಾರೆ ಅವರು. ಸೊ ಡಿಪ್ರೆಷನ್ ಇಸ್ ಕ್ಯೂರಬಲ್. ಸರ್, ಇವತ್ತು ನಾವು ಅಂದ್ಕೊಂಡಿದ್ದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಮೆಸೇಜ್ಗಳು ಕೊಟ್ರಿ. ಇವತ್ತು ಕಾರ್ಯಕ್ರಮದಲ್ಲಿ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ನೀವು ಓವರಾಲಾಗಿ ನಮ್ಮ ವೀಕ್ಷಕರಿಗೆ ಏನು ಮೆಸೇಜ್ ಕೊಡ್ತೀರಾ? ಒಂದು ಮೆಸೇಜ್ ಏನಾದರೂ ಇದ್ದರೆ ಕೊಡಿ ಸರ್. ನೋಡಿ ವೀಕ್ಷಕರೇ, ಹೇಗೆ ನಮಗೆ ಕೈಗೆ ನೋವು ಬರುತ್ತೋ, ಕಾಲು ನೋವು ಬರುತ್ತೋ, ಹಾಗೆ ಮನಸ್ಸಿಗೆ ಭಯ, ಬೇಜಾರು, ಅನುಮಾನ, ದುಃಖ ಆಗ್ತದೆ. ಪ್ರತಿ ಸಮಸ್ಯೆಯಿಂದ ಸಾವಾಗಬಾರದು, ಸಮಸ್ಯೆಯೇ ಸಾವಾಗಬೇಕು. ಅದಕ್ಕೆ ದಾರಿ ಇದೆ, ಚಿಕಿತ್ಸೆ ಇದೆ. ಯಾವುದೇ ಕಾರಣದಲ್ಲಿ, ಯಾವುದೇ ಸಮಯದಲ್ಲಾಗಲಿ ನೋವು, ದುಃಖ, ಭಯ, ಆತಂಕ, ಅನುಮಾನ ಇದರಿಂದ ನನಗೆ ಆಚೆ ಬರೋಕ್ಕಾಗಲ್ಲ ಅಂದಾಗೆ ತಕ್ಷಣವೇ ಡಾಕ್ಟ್ರನ್ನ ಭೇಟಿಯಾಗಿ. ಟೇಕ್ ಹೆಲ್ಪ್, ಟಾಕ್ ಇಟ್ ಔಟ್, ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಒಂದು ದೈಹಿಕವಾದ ಕಾಯಿಲೆ ಬರುತ್ತೋ ಹಾಗೆ ಮನಸ್ಸಿಗೂ ಕಾಯಿಲೆ ಬರುತ್ತೆ. ಇದಕ್ಕೆ ಚಿಕಿತ್ಸೆ ಇದೆ, ಪರಿಹಾರ ಇದೆ.
ಯಾವಾಗ ನಮಗೆ ನೋವು ಜಾಸ್ತಿ ಆಗೋರು ನೀವು ತಡ್ಕೋತೀರೋ ಆಮೇಲೆ ಬರ್ತಿರೋ ಆ ಥರ ಮಾಡೋದಕ್ಕಿಂತ ಮುಂಚೆ ಅಕಸ್ಮಾತ್ ನಿಮ್ಮ ಮನಸ್ಥಿತಿಯಿಂದ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಖುಷಿ ಅನುಭವಿಸ್ತಾ ಇಲ್ಲ ಅಂದಾಗ ದಯವಿಟ್ಟು ನಿಮ್ಮ ಅಕ್ಕಪಕ್ಕನ ಆಗಲಿ ಅಥವಾ ಎಲ್ಲೇ ನಿಮ್ಮ ನಿಯರೆಸ್ಟ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಇದ್ದೇ ಇರ್ತಾರೆ, ಸೈಕ್ಯಾಟ್ರಿಸ್ಟ್ ಆಗಲಿ, ಸೈಕಾಲಜಿಸ್ಟ್ ಆಗಲಿ, ಕೌನ್ಸಿಲರ್ಸ್ ಆಗಲಿ, ದಯವಿಟ್ಟು ನಿಸ್ಸಂಕೋಚವಾಗಿ ನಿರ್ಭಯದಿಂದ ಭೇಟಿಯಾಗಿ ನಿಮ್ಮ ಮನಸ್ಸನ್ನು ನೀವು ತಿಳ್ಕೊಳ್ಳಿ. ರೈಟ್, ಮನಸ್ಸು ನೋವಿಗೆ ಪರಿಹಾರ ಖಂಡಿತ ಇದೆ. ಗುರುರಾಜ್ ಸರ್, ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ನಮಗೆ ಒಂದು ಅರ್ಧ ಗಂಟೆ ಸಮಯ ಕೊಟ್ಟು ತುಂಬ ವಿಷಯಗಳ್ನ ನಮ್ಮ ಹತ್ರ ಹಂಚ್ಕೊಂಡಿದ್ದಕ್ಕೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಈ ವಿಡಿಯೋ ಮಾಡಿರೋ ಮುಖ್ಯ ಉದ್ದೇಶನೇ ಯಾರೂ ಖಿನ್ನತೆಗೆ ಒಳಗಾಗಬೇಡಿ. ಅದಾದ ಪಕ್ಷದಲ್ಲಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ತಗೊಳ್ಳಿ. ದುಡುಕಿ ನೀವು ಯಾವುದೇ ಆ ಥರದ ನಿರ್ಧಾರಗಳು ತಗೋಬೇಡಿ. ಈ ವಿಷಯವಾಗಿ ಕೂಲಂಕುಷವಾಗಿ ನಮ್ಮ ಗುರುರಾಜ್ ಸರು ಇಷ್ಟೊತ್ತು ನಮಗೆಲ್ಲರೂ ಹೇಳಿದ್ದಾರೆ. ದಯವಿಟ್ಟು ಒಂದು ಸಲ ಯೋಚನೆ ಮಾಡಿ. ನಿಮಗೆ ಅದೇ ತುಂಬ ಜಾಸ್ತಿ ಆಗ್ತಾಯಿದೆ ಅಂದರೆ ವೈದ್ಯರು ಸಂಪರ್ಕಿಸಿ, ಮನೋವೈದ್ಯರನ್ನ ಸಂಪರ್ಕಿಸಿ. ಯಾವುದೇ ಕಾರಣಕ್ಕೂ ದುಡ್ಕಿನ ನಿರ್ಧಾರ ತಗೋಬೇಡಿ. ನೀವು ಅನ್ಕೊಂತೀರ ನಾವು ಆತ್ಮಹತ್ಯೆ ಮಾಡ್ಕೊಂಡ್ರೆ ನಮಗೆ ಪರಿಹಾರ ಆಯಿತು ಅಂತ. ಅವತ್ತಿಂದ ಇಡೀ ನಿಮ್ಮ ಎಂಟೈರ್ ಫ್ಯಾಮಿಲಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆ ಉದ್ದೇಶದಿಂದ ವಿಡಿಯೋ ಮಾಡಿದ್ದೀನಿ. ಎಲ್ರಿಗೂ ನಮಸ್ಕಾರ.